ಬಂಧನ ಸಿನಿಮಾ ಬಂತಲ್ಲ, ಆ ಬಂಧನ ಸಿನಿಮಾ ರಿಲೀಸ್ ಆಗೋಕ್ಕೂ ಮುಂಚೆ ಏನ್ ಪೋಸ್ಟರ್ಗಳು ಬಂದಿತ್ತು, ಅದಕ್ಕೆಲ್ಲ ಸಗಣಿ ಎರಚುವಂಥದ್ದು, ಕಲ್ಲು ತೂರಾಟ ಮಾಡುವಂಥದ್ದು ಸಾಕಷ್ಟು ನಡೆದಿದೆ. ಅವಾಗ್ಲಿಂದನೂ ಕಡೆಗಣಿಸ್ತಾ ಬಂದಿದ್ದಾರೆ. ಜೊತೆಯಲ್ಲಿ ಕುಚಲಾಂಬ ಚೌಟ್ರಿನಲ್ಲಿ ಮದುವೆ ಆಗಿದ್ದಾಗ ಸುಮಾರು ಜನ ಅಭಿಮಾನಿಗಳು ಬಂದಿದ್ದಾಗ ಅವ್ರ ಜೊತೆ ಮಾತಾಡ್ಬೇಕು ಅಂತೇಳಿ ಹೊರಗಡೆ ಬಂದಾಗ ಅವಾಗ್ಲೂ ಎಲ್ಲೋ ಒಂದ್ ಕಡೆಯಿಂದ ಕಲ್ಲು ಬಂತು. ಅಕಸ್ಮಾತ್ ಆಗಿ ನನ್ನ ಹಿಂದೆ ನಿಂತಿದ್ದವ್ರಿಗೆ ಬಿತ್ತು. ಆಗ ನನ್ನ ಕುಚಿಕು ಗೆಳೆಯ ಅಂಬರೀಷ್ ಬಂದು ನನ್ನನ್ನು ಕಾಪಾಡ್ದ, ಕರ್ಕೊಂಡು ಹೋದ ಒಳಗೆ ಅಂತ. ಅದನ್ನ ಆ ನೋವನ್ನೆಲ್ಲ ತೋಡ್ಕೊಂಡಿದ್ದಾರೆ. ಅಂದ್ರೆ ಅವ್ರಿಗೆ ಅವಾಗಿಂದನೂ ಈ ಚಿತ್ರರಂಗ ಇರ್ಬೋದು ಎಲ್ಲಾರು ಅವ್ರನ್ನ ಕಡೆಗಣಿಸ್ತಾ ಬಂದಿದ್ದಾರೆ. ಆದ್ರೂ ಬಂಧನ ಎಲ್ಲ ಗೆಲ್ತು ಸಾಕಷ್ಟು ಕೋಟ್ಯಾಂತರ ಅಭಿಮಾನಿಗಳ ಮನಸ್ಸನ್ನ ಗೆದ್ದಿದ್ದಾರೆ. ಅದೇ ರೀತಿ ಸರ್ಕಾರದಲ್ಲಿ ರಾಜ್ಯ ಪ್ರಶಸ್ತಿ ಅಂತ ಬಂದಾಗ ಅದು ಎರಡು ರೀತಿ ಓಳಾಯ್ತು ಅಂತ ಹೇಳಿ ನಿರಾಕರಿಸಿದಾಗ ಇವ್ರನ್ನ ಬ್ಲಾಕ್ ಲಿಸ್ಟ್ಗೂ ಸೇರಿಸಿದ್ರು. ಇಷ್ಟೆಲ್ಲ ಸರ್ಕಾರನೂ ಇವ್ರ ಕಡೆ ಇಲ್ಲ, ಚಿತ್ರರಂಗನೂ ಇವ್ರ ಕಡೆ ಇಲ್ಲ, ಆದ್ರೆ ಕಲಾಭಿಮಾನಿಗಳು ಮಾತ್ರ ಅವ್ರ ಜೊತೆ ಯಾವಾಗ್ಲೂ ಶಾಶ್ವತವಾಗಿ ಇದ್ದೇ ಇರ್ತಾರೆ. ಇಂಥ ಸಂದರ್ಭದಲ್ಲಿ ಈ ನೆಲಸಮ ಆಯ್ತಲ್ಲ, ಇದು ಘೋರ ಅಪರಾಧ ಆಗ್ಲಿ, ಅಪರಾಧ ಶಿಕ್ಷೆ ಆಗ್ಲೇಬೇಕು. ಅದಕ್ಕೆ ನಾವು ಸರ್ಕಾರವನ್ನು ಒತ್ತಾಯಿಸ್ತಾ ಇದೀವಿ, ನ್ಯಾಯಾಂಗ ತನಿಖೆ ಮಾಡಿ ಅವರು ಇದನ್ನ ತಪ್ಪು ಮಾಡಿದ್ದಾರೆ ಅನ್ನುವಂಥದ್ದು ಖಂಡಿತ, ಆ ತಪ್ಪಿಗೆ ಶಿಕ್ಷೆ ಆಗ್ಲೇಬೇಕು.